ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇದೀಗ ನಿಮ್ಮ ಪ್ರೀತಿಯ ರಾಜ್ ನ್ಯೂಸ್ ಕಚೇರಿಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ರಾಜ್ ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ ಅವರು ಪೂಜೆಯಲ್ಲಿ ಭಾಗಿಯಾಗಿದ್ದರು. ಇದೇ ವೇಳೆ ರಾಜ್ ನ್ಯೂಸ್ ಹಾಗೂ ರಾಜ್ ಮ್ಯೂಸಿಕ್ನ ಎಲ್ಲಾ ವಿಭಾಗಗಳ ಮುಖ್ಯಸ್ಥರು ಸೇರಿ ಎಲ್ಲಾ ಸಿಬ್ಬಂದಿ ಕೂಡ ಹಾಜರಿದ್ದರು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮಾತನಾಡಿದಂತ ಚಂದನ್ ಶರ್ಮಾ, ಅಷ್ಟಲಕ್ಷ್ಮಿಯರ ಪೈಕಿ ಪ್ರತಿಯೊಬ್ಬರು ಕೂಡ ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿಯನ್ನ ಅವಾಹನೆ ಮಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ತಮ್ಮ ಅನಿಸಿಕೆಗಳನ್ನು ಧೈರ್ಯವಾಗಿ ಹೇಳುವಂತೆ, ಪ್ರತಿ ಕ್ಷಣವೂ ಕೂಡ ಹೊಸ ವಿಷಯ, ಹೊಸ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳುವಂತೆ ಹೇಳಿದ್ದಾರೆ. ಮನಸಾಭೀಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ. ಅಕಾಲಮತ್ಯವಣಂ ಸರ್ವವ್ಯಾಧಿನಿವಾರಕಂ ಸಮಸ್ತದೋಸ್ತಪರಿಹಾರಕಂ ಶ್ರೀ ಮಹಾಲಕ್ಷ್ಮೀ ಪಾದೋದಕಂ ವರ ಮಹಾಲಕ್ಷ್ಮೀ ಪಾದೋದಕಂ ಪಾವನಂ ಶುಭಂ. ಅಕಾಲಮತ್ಯವಣಂ ಸರ್ವವ್ಯಾಧಿನಿವಾರಕಂ ಸಮಸ್ತದೋಸ್ತಪರಿಹಾರಕಂ ಶ್ರೀ ವರ ಮಹಾಲಕ್ಷ್ಮೀ ಪಾದ. पंचम्यायां वासरः वासरस्तु शुभ नक्षत्र युक्तायां श्री शुभ नक्षत्र शुभ योग शुभ कर्ण एवं गण विशेषेण विशिष्टायां अस्य शुभ तिथौ श्री भगवद् कैंकर्य रूपं श्रीमन् नारायण प्रेत्यर्थम् अस्य यजमानस्य गोत्रोद्भवस्य नामधेयस्य चंद्र शर्मा नामधेयस्य स्वतंत्र कपिलगोत्रोद्भवस्य कृत्तिका नक्षत्रोजातः वृषभ राशोजातकस्य सह कुटुंबस्य प्रकाशानंद स्वामीजी व्यापार कार्यालयेषु ವರಮಹಾಲಕ್ಷ್ಮಿ ಹಬ್ಬದ ಬಹಳ ಪ್ರೀತಿಯ ಶುಭಾಶಯಗಳು ಎಲ್ರಿಗೂ. ನಿಜವಾಗ್ಲೂ ಲಕ್ಷ್ಮಿ ಅಂದ್ರೆ ಸಂಪತ್ತು, ಲಕ್ಷ್ಮಿ ಅಂದ್ರೆ ಆಯಸ್ಸು, ಲಕ್ಷ್ಮಿ ಅಂದ್ರೆ ಶುಭ, ಲಕ್ಷ್ಮಿ ಅಂದ್ರೆ ಎಲ್ಲವೂ. ಅದು ಲಕ್ಷ್ಮಿ ದೇವರ ಸ್ವರೂಪದಲ್ಲಿ, ಭಕ್ತಿಯ ಸ್ವರೂಪದಲ್ಲಿ ಮಾತ್ರ ಅಲ್ಲ, ನಮ್ಮ ಹೃದಯಗಳಲ್ಲಿ ಲಕ್ಷ್ಮಿ ಅನೇಕ ರೀತಿಯಲ್ಲಿ ನೆಲೆಸಿರುತ್ತಾಳೆ ಮತ್ತು ನೆಲೆಸಿರಬೇಕು. ನಾನು ಹೆಣ್ಮಕ್ಕಳಿಗೆ ವಿಶೇಷವಾಗಿ ಶುಭ ಕೋರ್ತಾ, ನಮ್ಮ ಪುರುಷ ಉದ್ಯೋಗಿಗಳಿಗೆ ಒಂದು ಮಾತು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವ ಮನೆಯಲ್ಲಿ ಅಥವಾ ಯಾವ ಒಂದು ಕಚೇರಿಯಲ್ಲಿ, ಆಫೀಸ್ನಲ್ಲಿ ಸಹೋದ್ಯೋಗಿಗಳಿಗೆ, ಹೆಣ್ಣುಮಕ್ಕಳು ಸಹೋದ್ಯೋಗಿಗಳಿಗೆ, ಅವರ ಮನೆಯಲ್ಲಿರುವ ಅವರ ಧರ್ಮಪತ್ನಿಗೆ, ಅವರ ತಾಯಿಗೆ, ಮತ್ತೆ ಅವರ ಮಗಳಿಗೆ ನೀವು ಯಾವಾಗ ಗೌರವ ಕೊಡ್ತೀರೋ, ಯಾವಾಗ ಪ್ರೀತಿ ಕೊಡ್ತೀರೋ, ಯಾವಾಗ ಅವರಿಗೆ ಸುರಕ್ಷತಾ ಭಾವವನ್ನು ಕೊಡ್ತೀರೋ, ಅವಾಗ ಮಾತ್ರ ಲಕ್ಷ್ಮೀ ಹಬ್ಬಕ್ಕೆ ಒಂದು ಸಾರ್ಥಕತೆ ಬರಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ರಾಜ್ ನ್ಯೂಸ್ನ ಒನ್ ಅಂಡ್ ಓನ್ಲಿ ಮೋಟೋ ಏನು ಅಂತಂದ್ರೆ, ನಮ್ಮ ಹೆಣ್ಣು ಮಕ್ಕಳಿಗೆ ಅತ್ಯಂತ ಸುರಕ್ಷಿತವಾದಂತಹ ಕೆಲಸ ಮಾಡುವ ಒಂದು ಜಾಗವನ್ನ ಕಲ್ಪಿಸಿಕೊಡೋದು. ಅದು ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಆಗಿರ್ಬೋದು, ಯಾವುದೇ ದಿನ ಆಗಿರ್ಬೋದು, ಯಾವುದೇ ಘಳಿಗೆ ಬೇಕಾದ್ರೂ ಆಗಿರ್ಬೋದು. ಹಾಗೆ ಮಾಡೋ ಮೂಲಕ ನಿಮ್ಮ ತನವನ್ನ ನೀವು ಅತಿ ಹೆಚ್ಚು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಸುವ ಮೂಲಕ ನಾವು ನಿಜವಾದ ಅರ್ಥದಲ್ಲಿ ಪ್ರತಿದಿನ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬೇಕು ಅನ್ನೋದು ನನ್ನ